ಸಗಣಿಯಿಂದ ವಿಭೂತಿ ಹೇಗೆ ತಯಾರಾಗುತ್ತೆ ಗೊತ್ತಾ? ಇಲ್ಲಿನ ವಿಭೂತಿಗಿದೆ 100 ವರ್ಷಕ್ಕೂ ಅಧಿಕ ಇತಿಹಾಸ. ಇಟ್ಟರೆ ಸಗಣಿಯಾದೆ, ಸುಟ್ಟರೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಎಂಬ ಮಾತು ಕೇಳಿದ್ದೀವಿ. ಹಿಂದೂ ಸಂಪ್ರದಾಯದಲ್ಲಿ ವಿಭೂತಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಆ ವಿಭೂತಿ ಹೇಗಾಗುತ್ತೆ, ಎಲ್ಲಿ ಮಾಡ್ತಾರೆ ಅಂತ ತೋರಿಸ್ತೀವಿ ನೋಡಿ. ಸಾಲು ಸಾಲು ಸಗಣಿ ಉಂಡೆಗಳು ತಟ್ಟಿ ತಟ್ಟಿ ಹದಗೊಳಿಸಿ ಶೇಪ್ ಕೊಡ್ತಿರುವ ಮಹಿಳೆಯರು. ಇನ್ನೊಂದ್ ಕಡೆ ಸಗಣಿ ಸುಡುವ ಕಾರ್ಯ. ಇದೆಲ್ಲ ಕಂಡು ಬರೋದು ಬಾದಾಮಿ ತಾಲೂಕಿನ ಐತಿಹಾಸಿಕ ಶಿವಯೋಗ ಮಂದಿರದಲ್ಲಿ. ಶಿವಯೋಗ ಮಂದಿರದಲ್ಲಿ 100ಕ್ಕೂ ಅಧಿಕ ವರ್ಷಗಳಿಂದ ವಿಭೂತಿ ತಯಾರು ಮಾಡ್ತಾ ಬರ್ತಿದ್ದಾರೆ. ಈ ವಿಭೂತಿಯಲ್ಲಿ ಯಾವುದೇ ರಾಸಾಯನಿಕ ಬಳಕೆ ಮಾಡೋದಿಲ್ಲ. ನೇರವಾಗಿ ಸಗಣಿಯನ್ನು ಒಣಗಿಸಿ ನೀರಿನಲ್ಲಿಟ್ಟು ಹದ ಮಾಡಿ ಸೋಸಿ ಬಳಿಕ ಅದನ್ನು ಸುಟ್ಟು ಬೂದಿ ಮಾಡ್ತಾರೆ. ಬೂದಿ ಮಾಡ್ಕೊಂತಾರೆ. ಬೂದಿ ಮಾಡಿ ನೀರನ್ನು ಮಿಕ್ಸ್ ಮಾಡಿ ಕಲಸಿ ಸೋಸ್ತಾರೆ. ಸೋಸಿದ್ದಂತ ಅಲ್ಲೇ ಒಂದು ತಗ್ಗಿಗೆ ಹಾಕ್ತಾರೆ. ಆ ನೀರು ತಾಳಕ್ ಹೋಗುತ್ತೆ. ಗಟ್ಟಿ ಅಂದ ಅಷ್ಟ ಮ್ಯಾಗ ಉಳಿತೈತ್ರಿ. ಅದು ಮ್ಯಾಗ ಉಳಿದ್ಮ್ಯಾಗ ಅದನ್ನ ತೊಗೊಂಬಂದು ಈ ಟೈಪ್ ಇಲ್ಲಿ ಇಟ್ಟಾರ ನೋಡ್ರಿ. ಈ ಟೈಪ್ ಗುಂಡ ಕಟ್ತಾರೆ. ಗುಂಡ ಕಟ್ಟಿ ರೆಡಿ ಮಾಡಿ 5 ಸಲ ಬಡಿತಾರೆ. ಹಿಂಗೆ 6 ಮಟ ಒಟ್ಟು ಬಡಿದ್ರೆ 5 ಸಲ. ಹೆಂಗೆ ಇದು ಆರ್ತೈತೆ ಹಂಗೆ ಬಡಿದ್ರೆ ಬಡ್ದ್ಮ್ಯಾಗ ಶೇಪ್ ಬರುತ್ತೆ. ಶೇಪ್ ಬಂದ್ಮ್ಯಾಗ ಅಲ್ಲಿ ತಗಡಿಗೆ ಹಚ್ಚಿ ಆರಿಸ್ತೀವ್ರಿ. ಆರಿ 2 ದಿವಸ ಆರಿದ್ಮ್ಯಾಗ ಬಟ್ಟೆ ಹಾಕ್ತೀವಿ. ಹೊಳ್ಳಿ ಮ್ಯಾಲೆ ಕುಳ್ಳು ಬುಡಕು ಕುಳ್ಳು ಹಾಕಿ ಮತ್ತೆ ಬಟ್ಟೆ ಹಾಕ್ತೀವಿ. ಅದ ಬುದಿನ ತಂದು ಮತ್ತೆ ಹೊಳ್ಳಿ ಇದಕ್ಕೆ ಹಾಕ್ತೀವಿ. ಮಿಷನ್ಗೆ ಹಾಕಿ ಆಮೇಲೆ ಅವು ಬಟ್ಟೆನ ತೆಗೆದು ಅಲ್ಲಿ ತಿಕ್ಕಾಕತ್ತಿದ್ರಲ್ರಿ, ಹಂಗೆ ತಿಕ್ಕಿ ರೆಡಿ ಮಾಡಿ ಕೊಡ್ತೇವೆ. ಮಾರಾಕರಿ ಒಬ್ರಿಗೆ ಒಂದಾಗ ಕೊಡೋದ್ರಿ. ಅವನು ಒಬ್ರಿಗೊಂದೇ. ಒಂದು ವಿಭೂತಿ ತಯಾರಾಗಲು ಕನಿಷ್ಠ 15 ದಿನಗಳಾದರೂ ಪ್ರಕ್ರಿಯೆ ನಡೆಯುತ್ತೆ. ನಿರಂತರವಾಗಿ ವಿಭೂತಿ ತಯಾರು ಮಾಡುವ ಕಾರ್ಯ ಇಲ್ಲಿ ನಡೀತಾನೆ ಇರುತ್ತೆ. ಸಗಣಿಯನ್ನು ಮಠದ ಆವರಣದಲ್ಲೇ ಒಣಗಿಸಲಾಗುತ್ತೆ. ಬಳಿಕ ಹಿಂಭಾಗದಲ್ಲಿ ಸುಡಲು ಜಾಗವಿದೆ. ಇನ್ನು ಸುಟ್ಟ ಸಗಣಿಯನ್ನ ಬಾಯ್ಲರ್ ತರ ಇರುವ ಬೃಹತ್ ಪಾತ್ರೆಯಲ್ಲಿ ಹಾಕಿ ಸೋಸುವ ಕಾರ್ಯ ನಡೆಯುತ್ತೆ. ದಾನಿಗಳು ಇದನ್ನ ಕೊಡುಗೆ ನೀಡಿದ್ದಾರಂತೆ. ಇಲ್ಲಿಂದ ಬಳಿಕ ವಿಭೂತಿ ರೂಪ ನೀಡುವ ಕಾರ್ಯ ಆರಂಭವಾಗುತ್ತೆ. ಇಲ್ಲಿ ತಯಾರಾಗಿ ಬಳಿಕ ಬಂದ ಭಕ್ತರಿಗೆ, ಅದರಲ್ಲೂ ಒಬ್ಬರಿಗೆ ಒಂದೇ ಭೂತಿಯನ್ನ ನೀಡ್ತಾರೆ. ಇನ್ನು ಸಗಣಿಯನ್ನ ಇಲ್ಲಿರುವ ಗೋಶಾಲೆಯಿಂದಲೇ ಸಂಗ್ರಹ ಮಾಡ್ತಾರೆ. ಹಲವಾರು ವರ್ಷಗಳಿಂದ ಇಲ್ಲೇ ಗೋಶಾಲೆ ಇದೆ. ಇಲ್ಲಿರುವ ಪುಟಾಣಿ ಕರುಗಳನ್ನು ನೋಡೋದೇ ಚಂದ. ಈ ಜಾಗಕ್ಕೆ ಬಂದ್ರೆ ಅದೇನೋ ಮನಸ್ಸಿಗೆ ನೆಮ್ಮದಿ ಸಿಕ್ಕಂತಾಗತ್ತೆ. ಭಕ್ತಿ ಪರಂಪರೆಯ ತಾಣ ಶಿವಯೋಗ ಮಂದಿರಕ್ಕೆ ಬಂದ್ರೆ ಹಲವು ವೈಶಿಷ್ಟ್ಯಗಳನ್ನ ಕಾಣಬಹುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.